ಲೋಕಸಭಾ ಮಹಾತೀರ್ಪಿಗೆ ಕ್ಷಣಗಣನೆ. ಕೌಂಟಿಂಗ್ ಸೆಂಟರ್ಗಳತ್ತ ಅಧಿಕಾರಿಗಳು ಕಾರ್ಯಕರ್ತರ ದಂಡು. ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲು. ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎಗೆ ಬಹುಪರಾಕ್, ನಮ್ಮದೇ ಸರ್ಕಾರ ಅಂತಿದೆ ಇಂಡಿ ಕೂಟ. ಕೆಲವೇ ಕ್ಷಣಗಳಲ್ಲಿ ಬಯಲಾಗಲಿದೆ ಮತ ಭವಿಷ್ಯ. ಕರುನಾಡಲ್ಲಿ ಯಾರ ಗ್ಯಾರಂಟಿಗೆ ಗೆಲುವು? ರಾಜ್ಯದ 28 ಕ್ಷೇತ್ರಗಳಲ್ಲೂ ಭರ್ಜರಿ ತಯಾರಿ. ಮತ ಎಣಿಕೆ ಕಾರ್ಯಕ್ಕೆ ಸಿಸಿಟಿವಿ ಕಣ್ಗಾವಲು. ಮತ ಎಣಿಕೆಗೂ ಮುನ್ನವೇ ಟೆಂಪಲ್ ರನ್. ಗೆಲುವಿಗಾಗಿ ಅಭ್ಯರ್ಥಿಗಳಿಂದ ದೇವರ ಮೊರೆ. ಯಾರಿಗೆ ಸಿಗಲಿದೆ ವರ? ಲೋಕ ಫಲಿತಾಂಶದಲ್ಲಿ ರಿಪಬ್ಲಿಕ್ ಸೂಪರ್ ಫಾಸ್ಟ್ ಮಾಹಿತಿ. 543 ಕ್ಷೇತ್ರಗಳಲ್ಲಿ 500ಕ್ಕೂ ಹೆಚ್ಚು ರಿಪೋರ್ಟರ್ಸ್ಗಳಿಂದ ವರದಿ. ರಿಪಬ್ಲಿಕ್ ಕಾರಣದಿಂದ ನಾನ್ ಸ್ಟಾಪ್ ಕವರೇಜ್. ಐನೂರ 543 ಕ್ಷೇತ್ರ, ಅದರಲ್ಲಿ ಒಂದು ಕ್ಷೇತ್ರದ ರಿಸಲ್ಟ್ ಸೂರತ್ ಕ್ಷೇತ್ರ ಈಗ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಹಾಗಾಗಿ ಕುತೂಹಲ ಇರೋದು 542 ಕ್ಷೇತ್ರ. ಈ 542 ಕ್ಷೇತ್ರಗಳ ಪೈಕಿ 272 ಸಿಂಪಲ್ ಮೆಜಾರಿಟಿ ನಂಬರ್. ಯಾರು ಮೊದಲನೇದಾಗಿ ಈ ನಂಬರ್ ಅನ್ನ ಕ್ರಾಸ್ ಮಾಡಲಿಕ್ಕೆ ಯಶಸ್ವಿ ಆಗ್ತಾರೆ? ಎನ್ಡಿಎ ಮೈತ್ರಿಕೂಟನ ಅಥವಾ ಇಂಡಿ ಕೂಟನ? ಇದೇ ಇವತ್ತಿನ ಅತಿ ದೊಡ್ಡ ಪ್ರಶ್ನೆ. 400 ಪಾರ್ ಅನ್ನೋ ವಿಶ್ವಾಸ ಎನ್ಡಿಎ ಕೂಟದ್ದಾದ್ರೆ 290ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲೋದು ನಾವೇ. ವೇಟ್ ಅಂಡ್ ವಾಚ್ ಅಂತ ಇದೆ ಇಂಡಿ ಕೂಟ. ಇವತ್ತಿನ ಲೋಕ ಮಹಾ ತೀರ್ಪಿನ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಲ್ಲಿ ಗಮನಿಸಬೇಕು. 8 ಗಂಟೆ ನಂತರದಲ್ಲಿ, ಬೆಳಗ್ಗೆ 8 ಗಂಟೆ ನಂತರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾದ ನಂತರ ವಿ ಆರ್ ಗೋಯಿಂಗ್ ಬ್ರೇಕ್ಲೆಸ್. ಗಂಟೆ ನಂತರ ಯಾವುದೇ ಬ್ರೇಕ್ ಇರೋದಿಲ್ಲ. ನಿರಂತರವಾಗಿ ನಿಮಗೆ ರಿಸಲ್ಟ್ ಆಗೋ ತನಕ. ಕಳೆದ ಬಾರಿ 2019ರಲ್ಲಿ 303 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿತ್ತು. ಅಂದ್ರೆ ಏನು ಬಹುಮತಕ್ಕೆ ಬೇಕಿರುವಂತ 272 ಸ್ಥಾನಗಳೇನಿದೆ ಅದಕ್ಕಿಂತ ಜಾಸ್ತಿ 30 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಹಾಗೇನೆ 2014ರಲ್ಲಿ 282 ಸ್ಥಾನಗಳನ್ನು ಗಳಿಸಿಕೊಂಡಿತ್ತು ಬಿಜೆಪಿ. ವೆರಿ ಫಸ್ಟ್ ಟೈಮ್ 1984ರಲ್ಲಿ ಪೂರ್ಣ ಪ್ರಮಾಣದಲ್ಲಿ, ಅಂದರೆ ಇಂದಿರಾ ಗಾಂಧಿ ಹತ್ಯೆ ಆದ ನಂತರ 416 ಕ್ಷೇತ್ರಗಳನ್ನು ಗೆದ್ದ ನಂತರ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂದಿತ್ತು. ಅದಾದ ನಂತರ 2014ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು. ಅಲ್ಲಿ ತನಕ ಯಾವತ್ತೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ಕೂಡ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. 2014ರಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಅಂದರೆ ಆ ಸಂದರ್ಭದಲ್ಲಿ ನಿಮಗೆ 2009ರಿಂದ 2014ರ ಸಂದರ್ಭದಲ್ಲಿ 10 ಕೋಟಿ ಜನ, 12% ಜನ ಹೆಚ್ಚುವರಿಯಾಗಿ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಿದ್ರು. ಸ್ಟ್ರಾಂಗ್ ರೂಮ್ಗಳತ್ತ ಇದೀಗ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಭದ್ರತಾ ಪರಿಶೀಲನೆ. ಮಂಡ್ಯದಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮಂಡ್ಯದಲ್ಲಿ ಕುಮಾರಣ್ಣ ಈ ಬಾರಿ ಗೆಲ್ತಾರ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಟಾರ್ ಚಂದ್ರು ಗೆಲ್ತಾರ? ಕುಮಾರಸ್ವಾಮಿ ಅವರು ಗೆದ್ರೆ ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅನ್ನುವಂಥ ಅತಿ ದೊಡ್ಡ ಭರವಸೆ ಇದೆ. JDS 3 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ. ಮಂಡ್ಯ, ಹಾಸನ ಮತ್ತು ಕೋಲಾರ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡಿದರೆ, ಹಾಸನದಲ್ಲಿ ಪರಾರಿ ವೀರ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಮಂಡ್ಯದಲ್ಲಿ HD ಕುಮಾರಸ್ವಾಮಿ, ಸ್ಟಾರ್ ಚಂದ್ರು ಅವರ ನಡುವೆ ಸ್ಟ್ರಾಂಗ್ ರೂಮ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್, ಮಂಡ್ಯದ ಸ್ಟ್ರಾಂಗ್ ರೂಮ್. ಇಲ್ಲಿ ಮೊನ್ನೆ ಏನೋ ಆರಂಭದಲ್ಲಿ ಚುನಾವಣೆ ಆಯಿತು, ಅಲ್ಲಿಂದ ಇಲ್ಲಿ ತನಕ ಸ್ಟ್ರಾಂಗ್ ರೂಮ್ನಲ್ಲಿ ಈ ಮತಗಟ್ಟೆಯಲ್ಲಿ ಅದನ್ನು ಇರಿಸಿದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ರೂಮ್. ಅಂದರೆ ವಿಶೇಷವಾಗಿ ಅದಕ್ಕೆ ಕೆಲವು ಸೆಕ್ಯೂರಿಟಿ ಎಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಸೊಳ್ಳೆ ಕೂಡ ಒಳ ನುಸುಳೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಗಮನಿಸ್ತಾ ಇದ್ವಿ ಸ್ಟ್ರಾಂಗ್ ರೂಮ್ ನಲ್ಲಿ ಮತ ಪೆಟ್ಟಿಗೆಯಲ್ಲಿ ಮತಗಳು ಭದ್ರವಾಗಿರುವ ದೃಶ್ಯ. ಸೊ ಕೆಲವೇ ಕ್ಷಣಗಳಲ್ಲಿ ಇದೇ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಪ್ರತಿ ಹಂತದಲ್ಲೂ ಕೂಡ ಅತಿ ಹೆಚ್ಚಿನ ಭದ್ರತೆಗಳು.
ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲೇ ಮತ ಎಣಿಕೆ ಕಾರ್ಯ ಕೂಡ ಆಗುತ್ತೆ. ಹಾಗಾಗಿ ಒಬ್ಬೊಬ್ಬರ ಓಟ್ಗೂ ಕೂಡ ಅಷ್ಟೊಂದು ಭದ್ರತೆ ಇರುತ್ತೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕರಣ ಮಾಡ್ತಾ ಇದೆ. ಸೂರತ್ನಲ್ಲಿ ಆಲ್ರೆಡಿ NDA ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಾಕೆಂದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರಲಿಲ್ಲ. ಅಲ್ಲಿ ಏನಾಯ್ತು ಅಂತಂದ್ರೆ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಉಮೇದುವಾರಿಕೆಯಿಂದ ವಾಪಸ್ ಪಡೆಯಲು ಬಿಜೆಪಿ ಯಶಸ್ವಿಯಾಗಿತ್ತು. ಅದರ ಜೊತೆಗೆ ಒಂದು 7-8 ಜನ ಪಕ್ಷೇತರ ಅಭ್ಯರ್ಥಿಗಳಿದ್ರು. ಪಕ್ಷೇತರ ಅಭ್ಯರ್ಥಿಗಳು ಕೂಡ ಸಮಥಿಂಗ್ ಕೊಟ್ಟು ವಾಪಸ್ ತಗೊಂಡ್ಬಿಟ್ರು. ಸೊ ಹಾಗಾಗಿ ಅಲ್ಲಿ ಸೂರತ್ನಲ್ಲಿ ಮೊದಲ ಬಾರಿಗೆ ಗೆದ್ದು ಬಂದಿದೆ. ಇಂಥದ್ದು ಅನೇಕ ಬಾರಿ ಆಗಿದೆ, ಇಲ್ಲ ಅಂತಲ್ಲ. ಮುಖೇಶ್ ದಲಾಲ್ ಅನ್ನೋರು ಆಲ್ರೆಡಿ ಒಂದು MP ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಪ್ರಥಮ ಕಾಣಿಕೆ ಯಾವುದು ಅಂತಂದ್ರೆ ಅದುವೇ ಸೂರತ್ನಲ್ಲಿರುವಂತಹ MP ಸೀಟ್. ಕರ್ನಾಟಕದಿಂದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಬಹಳ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಯಾವುದೇ ಹೊಸ ಮುಖಗಳಿಗೆ ಅಂತ ದೊಡ್ಡ ಪ್ರಮಾಣದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಒಂದು ಕೊಪ್ಪಳ, ಮತ್ತೊಂದು ಕಡೆ ಕೇವಲ ಮಂಗಳೂರಲ್ಲಿ ಮಾತ್ರ ಬ್ರಿಜೇಶ್ ಚೌಟಾ, ಮತ್ತೊಂದು ಕ್ಯಾವಟೂರ್ ಕೊಪ್ಪಳದಲ್ಲಿ. ಅವರಿಬ್ಬರನ್ನ ಬಿಟ್ಟರೆ ಹೊಸ ಮುಖಗಳು ಯಾರೂ ಇಲ್ಲ. ಆದರೆ ಕೆಲವು ಹಳೆ ಮುಖಗಳಿಗೆ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಹಾಗಲ್ಲ. ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ದಿರ್ಬೋದು, ಆದರೆ 10ಕ್ಕಿಂತ 12 ಹೊಸ ಮುಖಗಳನ್ನು ನಾವು ಕಂಡಿದ್ದೀವಿ. ಎಸ್ ಶ್ರೀಪಾದ್, ಕನ್ಫ್ಯೂಸ್ಡ್ ಮೈಂಡ್ ಅಲ್ಲಿ ರಾಹುಲ್ ಗಾಂಧಿ ಕೊನೆ ಕ್ಷಣದವರೆಗೂ ಇದ್ರು. ವಯನಾಡ ರಾಯಬರೇಲಿನ ಕನ್ಫ್ಯೂಸ್ಡ್ ಆಗಿರಲಿಲ್ಲ ಅವರು. ಅದೊಂದು ಒಂದು ಆಕ್ಷನ್ ಆಗಿತ್ತು, ಅಂದ್ರೆ ಒಂದು ಪ್ಲಾನ್ ಆಗಿತ್ತು. ಯಾಕೆಂದ್ರೆ ವಯನಾಡಿನಲ್ಲಿ ಪ್ರಥಮ ಬಾರಿಗೆ ಅಲ್ಲಿ ಚುನಾವಣೆ ನಡೆದಾಗ ಅಲ್ಲಿ ತನಕ ಅವರು ರಾಯಬರೇಲಿ ಮತ್ತು ಅಮೇಥಿ ಬಗ್ಗೆ ಮಾತಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಇದ್ದಂಥ ಒಂದು ಸಂದಿಗ್ಧತೆ ಏನಪ್ಪಾ ಅಂತಂದ್ರೆ 2 ಕ್ಷೇತ್ರಗಳಿಗೆ ಮೊದಲೇ ಅವರು ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಕೇರಳದವರಿಗೆ ಅನ್ಸುತ್ತೆ ಅಥವಾ ವಯನಾಡವರಿಗೆ ಅನ್ಸುತ್ತೆ ರಾಯಬರೇಲಿ ಅಥವಾ ಅಮೇಥಿ ಗೆದ್ರೆ ಅಮೇಥಿಯನ್ನು ಉಳಿಸ್ಕೊಳ್ತಾರೆ, ವಯನಾಡಿಗೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಮೊದಲಿನಿಂದನೂ ಒತ್ತಾಯ ಮಾಡಿದ್ರು ಕೂಡ ರಾಯಬರೇಲಿ ಬೇಡ, ನನಗೆ ವಯನಾಡು ಸಾಕು ಅನ್ನೋಂಥ ಮನಸ್ಥಿತಿಯಲ್ಲಿದ್ರು. ಹಾಗಾಗಿ ಯಾವಾಗ ಕಂಪ್ಲೀಟ್ ಆಗಿ ವಯನಾಡು ಎಲೆಕ್ಷನ್ ಮುಗಿಯಿತೋ ಅಲ್ಲಿ ತನಕ ಅವರು ಮಾತಾಡಲಿಲ್ಲ. ಆದರೆ ಎಲ್ಲರೂ ಕೂಡ ಅಮೇಥಿಯಿಂದ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅಂತಿತ್ತು. ಅಮೇಥಿಯಿಂದ ಮಾಡಲಿಲ್ಲ, ರಾಯಬರೇಲಿಯಿಂದ ಮಾಡಿದ್ರು. ಕಳೆದ ಬಾರಿ 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂದೇ ಒಂದು ಗೆದ್ದಿದ್ದದ್ದು ಕಾಂಗ್ರೆಸ್. ಒಂದು ಕಾಲದಲ್ಲಿ ಈ ಬಾರಿ ಉತ್ತರ ಪ್ರದೇಶದ ಈ 2 ಕ್ಷೇತ್ರಗಳ ಬಗ್ಗೆ ಕೂಡ ಬಹಳ ಕುತೂಹಲ ಇದೆ. ಯಾಕಂತಂದ್ರೆ ದಶಕಗಳಿಂದ ಕಾಂಗ್ರೆಸ್ನ ಪಾಲಿಗೆ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದ್ದು 2 ಕ್ಷೇತ್ರ, ಅಮೇಥಿ, ರಾಯಬರೇಲಿ. ಈಗ ಬಿಜೆಪಿ ಅವ್ರ ವಾದ ಏನು ಅಂತಂದ್ರೆ ಒಂದು ಕ್ಷೇತ್ರದಿಂದ ನಾವು ಓಡಿಸಿದೀವಿ, ಇನ್ನೊಂದು ಕ್ಷೇತ್ರದಿಂದಲೂ ಓಡಿಸ್ತೀವಿ. ಅಲ್ಲಿಗೆ UP ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ಕಲ್ಪನೆ ಏನಿತ್ತು ಅದನ್ನ ನಾವು ಮುರಿತೀವಿ ಅನ್ನೋ ಚಾಲೆಂಜ್ ಅನ್ನ ಬಿಜೆಪಿಗರು ಮಾಡ್ತಿದ್ದಾರೆ. ಮತದಾರರು ಅಲ್ಟಿಮೇಟ್ಲಿ ಮತದಾರರು ತೀರ್ಮಾನ ಮಾಡಬೇಕಾಗಿರೋದು ಯಾರ್ ಇನ್ ಯಾರ್ ಔಟ್ ಅಂತ ಹೇಳಿ. ಓಕೆ, ಲೋಕಸಮರದ ಮಹಾ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ. 8 ಗಂಟೆಯಿಂದ ನಿರಂತರವಾಗಿ ಬ್ರೇಕ್ಲೆಸ್ ಹೋಗ್ತೀವಿ, ಯಾವುದೇ ಬ್ರೇಕ್ ಇರೋದಿಲ್ಲ. ಮಿಡ್ಲಲ್ಲಿ ಅದು ಬಂತು ಇದು ಬಂತು ನಥಿಂಗ್, ಕೇವಲ ನಿಮಗೆ ಮಾಹಿತಿಗಳನ್ನು ಕೊಡೋದು ಮಾತ್ರ. ರಾಯಬರೇಲಿ ವಿಚಾರವನ್ನು ಹೇಳ್ತಾ ಇದ್ವಿ ನಾವು. ರಾಯಬರೇಲಿಯಲ್ಲಿ ಬಿಜೆಪಿ ಯಾವ ರೀತಿ ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದೆ ಅಂದರೆ ನೋಡಿ, ಇಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಗೆದ್ದರೆ ವಯನಾಡು ಉಳಿಸ್ಕೋತಾರೆ, ರಾಯಬರೇಲಿಯಲ್ಲಿ ಇನ್ನೊಂದು ಎಲೆಕ್ಷನ್ ಆಗುತ್ತೆ, ಅಲ್ಲಿ ಪ್ರಿಯಾಂಕಾ ವಾದ್ರಾ ಕಣಕ್ಕಿಳಿತಾರೆ, ನಿಮಗೆ 2 ಎಲೆಕ್ಷನ್ ಬರುತ್ತೆ. ಆಮೇಲೆ ನೋಡಿ, ನೀವು ಗೆಲ್ಲಿಸಿದ್ರಿ ಸೋನಿಯಾ ಗಾಂಧಿಯನ್ನ. ಹಾಸನದ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ. ಅಲ್ಲಿ ಭದ್ರವಾಗಿ ಇಟ್ಟಿರುವ EVM ಯಂತ್ರಗಳನ್ನ ಹೊರಗೆ ತೆಗೆದು 8 ಗಂಟೆ ನಂತರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನೇರ ಪ್ರಸಾರದ ದೃಶ್ಯ ಹಾಸನದಿಂದ ನೀವು ಗಮನಿಸ್ತಾ ಇರೋದು. ನೇರ ಪ್ರಸಾರದ ದೃಶ್ಯ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ ನೋಡಿ, ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳ ಕಣ್ಗಾವಲು, ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅನುಮಾನಕ್ಕೆ ಚಿಕ್ಕ ಆಸ್ಪದ ಕೂಡ ಇರದಂತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗ್ತಾ ಇದೆ. ಅಭ್ಯರ್ಥಿಗಳ ಹಣೆ ಬರಹ ಓಪನ್ ಆಗ್ತಾ ಇದೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯುತ್ತಿರುವಂತಹ ಆ ಒಂದು ಘಟ್ಟ, ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿಖರ, ಪ್ರಖರ, ಫಸ್ಟ್ ಫಲಿತಾಂಶ. ಈಗ ನೀವು ಶ್ರೀಪಾದ್ ಯಾವತ್ತಾದ್ರೂ ನೀವು ಸ್ಟ್ರಾಂಗ್ ರೂಮ್ಗೆ ಹೋಗಿದ್ದೀರಿ? ಯಾವತ್ತಾದ್ರೂ ಹೋಗಿದ್ದೀನಿ. ಸ್ಟ್ರಾಂಗ್ ರೂಮ್ನ ಅದ್ಭುತಗಳು ಭಾಳ ಇರುತ್ತೆ. ಅದನ್ನು ಕ್ಲೋಸ್ ಮಾಡಿ ಅದಂತರ ಇನ್ನೊಂದು ಡೋರ್ ಹಾಕಿ, ಇನ್ನೊಂದು ಕಬ್ಬಣ ಹಾಕಿ, ಅದಕ್ಕೊಂದು ಸೀಲ್ ಹಾಕಿ, ಆ ಸೀಲನ್ನು ಎಲ್ಲರ ಮುಂದೆ ತೋರಿಸಿ ಆಮೇಲೆ ಅದನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಬೂತ್ ಪೋಲ್ ಆಫೀಸರ್ಸ್ ಇವರ ಸಮ್ಮುಖದಲ್ಲಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಎಸ್, ನಮಗೆ ಏನನ್ಸುತ್ತೆ ಅಂತಂದ್ರೆ ಏನದು ಓಪನ್ ಮಾಡ್ಬಿಟ್ರೆ ನೀವು ಶುರು ಮಾಡ್ತಾರೆ ಅಂತ. ಹಂಗಲ್ಲ, ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ಮುಖಾಂತರವೇ ಬನ್ನಿ. ನಮ್ಮ ರಿಪೋರ್ಟರ್ಸ್ಗಳು ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ಯಾವ ರೀತಿ ಇದ್ದಾರೆ, ಎಸ್, ಅವರನ್ನ ನಿಮಗೆ ಪರಿಚಯಿಸುವಂತ ಪ್ರಯತ್ನ ಮಾಡ್ತೀವಿ. ನಿರಂತರವಾಗಿ ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಲುಮಿನೋ ಸ್ಟುಡಿಯೋದಲ್ಲಿ. ನೋಡಿ ವೀಕ್ಷಕರೇ, ಓ ಮೈ ಗಾಡ್, ಎಷ್ಟು ರಿಪೋರ್ಟರ್ಸ್ ನಿಮಗಾಗಿ. ಬೀದರ್, ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಎಲ್ಲ 28 ಕ್ಷೇತ್ರಗಳಿಂದ ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಆನೇಕಲ್, ಚಿಕ್ಕಬಳ್ಳಾಪುರ, ಉಡುಪಿ, ವಿಜಯನಗರ, ವಿಜಯಪುರ, ತುಮಕೂರು, ಶಿವಮೊಗ್ಗ, ರಾಮನಗರ, ಚಿತ್ರದುರ್ಗ. ನನಗೆ ಬಸ್ಸಿನ ಕಂಡಕ್ಟರ್ ನೆನಪಾಗ್ತಾ ಇದ್ದಾನೆ.
ಚಿತ್ರದುರ್ಗ, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯಪುರ, ವಿಜಯನಗರ, ಉಡುಪಿ, ಕಲಬುರಗಿ, ಹಾವೇರಿ, ಹಾಸನ, ಹುಬ್ಬಳ್ಳಿ, ಗದಗ, ದಾವಣಗೆರೆ, ಮೈಸೂರು, ಕೋಲಾರ, ಕೊಪ್ಪಳ, ಉತ್ತರ ಕನ್ನಡ, ಯಾದಗಿರಿ, ಮಂಡ್ಯ, ದಕ್ಷಿಣ ಕನ್ನಡ, ದೇವನಹಳ್ಳಿ. ಇದು ಕೇವಲ ಕರ್ನಾಟಕದ ಮಾತ್ರವಲ್ಲ, ಇಡೀ ದೇಶಾದ್ಯಂತ. ನಾನು ಹೇಳ್ತಾ ಇದ್ದೆ, ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ಏನಿದೆ, ಇಂಗ್ಲಿಷ್ ನೆಟ್ವರ್ಕ್ ಏನಿದೆ, ಬಾಂಗ್ಲಾ ನೆಟ್ವರ್ಕ್ ಏನಿದೆ, ಹಿಂದಿ ನೆಟ್ವರ್ಕ್ ಏನಿದೆ, ಸೊ ಹಾಗಾಗಿ ದೇಶಾದ್ಯಂತ ಬಾಂಗ್ಲಾದಲ್ಲಿ ಏನಾದರೂ ಅತ್ಯದ್ಭುತವಾದಂಥ ಒಂದು ರಿಸಲ್ಟ್ ಬಂದರೆ ಕ್ಷಣ ಮಾತ್ರದಲ್ಲಿ ಅದು ನಿಮ್ಮ ಮುಂದೆ ಇರುತ್ತೆ. ವೆಸ್ಟ್ ಬೆಂಗಾಲ್ ಬಹಳ ಕುತೂಹಲ ಇದೆ ಈ ಬಾರಿ. ದೀದಿ ನಾಡಿನಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡುತ್ತೆ ಅನ್ನೋ ಫಲಿತಾಂಶವನ್ನ ಎಕ್ಸಿಟ್ ಪೋಲ್ಗಳು ನೀಡಿದೆ. ಹೀಗಾಗಿ ಇಡೀ ದೇಶದ ಚಿತ್ತ. ಇನ್ಫ್ಯಾಕ್ಟ್ ವೆಸ್ಟ್ ಬೆಂಗಾಲ್ನ ಚುನಾವಣಾ ಫಲಿತಾಂಶದ ಬಗ್ಗೆ ಕೂಡ ಇದೆ. ಬೇರೆ ಕನ್ನಡ ಚಾನೆಲ್ಗಳು ಬೇರೆ ಸೋರ್ಸ್ ನಿಂದ ಕೊಟ್ರೆ, ನಾವು ನಮ್ಮ ಫಸ್ಟ್ ಹ್ಯಾಂಡ್ ಸೋರ್ಸ್, ನಮ್ಮದೇ ರಿಪೋರ್ಟರ್ಗಳು ಪಶ್ಚಿಮ ಬಂಗಾಳದ ಕೌಂಟಿಂಗ್ ಸೆಂಟರ್ ನಿಂದ ಕೊಡುವ ಅತ್ಯಂತ ನಿಖರವಾದ ಮಾಹಿತಿಯನ್ನ ಆಮೇಲೆ ಬಿಜೆಪಿ ಪಾಳಯದ ಅಂದ್ರೆ ಬಿಜೆಪಿ ಅಭಿಮಾನಿಗಳಿಗೆ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ಸ್ಮಿತಾ ಹೇಳಿದ್ರು ಎಕ್ಸಿಟ್ ಪೋಲ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಬರುತ್ತೆ ಅಂತ ಒಂದು. ಆಮೇಲೆ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತೇಳಿ. ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಐ ಥಿಂಕ್ ಮೈಸೂರು ಮತ್ತು ಮಂಡ್ಯದಿಂದ. ಓಕೆ ವಿನೋದ್, ಮೊದಲಿಗೆ ವೆರಿ ಗುಡ್ ಮಾರ್ನಿಂಗ್ ವಿನೋದ್. ಮಹಾರಾಜರ ಮಹಾಸಾಮಾನ್ಯ ಜನನ ಏನಂತೆ ಮೈಸೂರು. ಆಮೇಲೆ ಅದಕ್ಕಿಂತ ಮೊದಲು ಇಲ್ಲಿ ಬಹಳ ಜೋರಾಗಿ ನಡೀತಾ ಇರುವಂಥದ್ದು ಬೆಟ್ಟಿಂಗು, ಎಷ್ಟಕ್ಕೆ ಎಷ್ಟು? ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಈ ಬಾರಿಯ ಫಲಿತಾಂಶಕ್ಕೆ ಬಹಳ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಮೊದಲ ಬಾರಿಗೆ ರಾಜವಂಶಸ್ಥರಾದಂತಹ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಎಲ್ಲ ತಪ್ಪಿಸಿ ಅವರಿಗೆ ಟಿಕೆಟ್ ಎಲ್ಲ ಕೊಡಲಾಗಿದೆ. ಇನ್ನು ಕಾಂಗ್ರೆಸ್ ಇಂದ ಕೂಡ ಎಂ ಲಕ್ಷ್ಮಣ್ ಅವರು ಕಣಕ್ಕಿಳಿದು ಇಳಿದಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಲೆಕ್ಕಾಚಾರಗಳು ಸಹ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಅಂದ್ರೆ ಕೊಡಗು ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಬರ್ತವೆ. ಕೊಡಗು ಜಿಲ್ಲೆ 2 ಕ್ಷೇತ್ರಗಳು, ಮೈಸೂರಿನ KR ಕ್ಷೇತ್ರ, ಚಾಮರಾಜ ಕ್ಷೇತ್ರ. ಈ 4 ಕ್ಷೇತ್ರಗಳಲ್ಲಿ ಎಷ್ಟು ಲೀಡ್ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರಕ್ಕೆ ಬಹಳ ದೊಡ್ಡ ಮಟ್ಟದ ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈ 4 ಕ್ಷೇತ್ರಗಳಲ್ಲಿ ಬರುವಂತಹ ಲೀಡ್ ಏನಿದೆ, ಈ ಲೀಡ್ ಬಿಜೆಪಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾ ಹೋಗುತ್ತೆ ಅಂತೇಳಿ ಸಾಕಷ್ಟು ಲೆಕ್ಕಾಚಾರಗಳು ಹಾಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ನರಸಿಂಹರಾಜ ಕ್ಷೇತ್ರ ಏನು ಅಲ್ಪಸಂಖ್ಯಾತ